ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನೋಡೋಣ L&T ಟೆಕ್ನಾಲಜಿ ಫೈನಾನ್ಸ್ ಸರ್ವಿಸಸ್ ಸ್ಟಾಕ್ ಬಗ್ಗೆ. ಸೊ ಇತ್ತೀಚೆಗಷ್ಟೇ ಈ ಸ್ಟಾಕ್ ಇದೆ, L&T ಟೆಕ್ನಾಲಜಿ ಸರ್ವಿಸಸ್. ಅದು ಐ ಟಿ ಸಾಫ್ಟ್ವೇರ್ ಸಂಬಂಧಪಟ್ಟಿರುವಂಥ ಕಂಪ್ನಿ. ಇದು L&T ಗ್ರೂಪ್ದು, ಬಟ್ L&T ಟೆಕ್ನಾಲಜಿ ಸರ್ವಿಸ್ ಅಂತ ಹೇಳ್ತಾರೆ. ಇದು ರೀಸೆಂಟ್ಲಿ US ಬೇಸ್ಡ್ ಒಂದು ಕಂಪ್ನಿ ಇದೆ, ಇಂಟೆಲಿಸ್ವಿಫ್ಟ್ ಅಂದ್ಬಿಟ್ಟು. ಸೊ ಇದು ಕೂಡ ಒಂದು ದೊಡ್ಡ ಸಾಫ್ಟ್ವೇರ್ ಕಂಪ್ನಿ ಆಗಿದೆ. ಇಂಟೆಲಿಸ್ವಿಫ್ಟ್ ಈ ಕಂಪ್ನಿನ ಅಕ್ವೈರ್ ಮಾಡ್ಕೊಂಡಿದೆ. ಅದು ಅಕ್ವೈರ್ ಮಾಡ್ಕೊಂಡಿರೋ ರೇಟ್ ಬಂದು ಸುಮಾರು $110 ಮಿಲಿಯನ್. ಸೊ $110 ಮಿಲಿಯನ್ ಅಂದರೆ ಅಪ್ರಾಕ್ಸಿಮೇಟ್ಲಿ 900ರಿಂದ 1000 ಕೋಟಿ ಅಂತ ಇಟ್ಕೊಳ್ಳಿ. 900 ಅಥವಾ 1000 ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಈ ಕಂಪ್ನಿನ ಇದು ಅಕ್ವೈರ್ ಮಾಡ್ಕೊಂಡಿದೆ, L&T ಟೆಕ್ನಾಲಜಿ ಸರ್ವಿಸಸ್ ಕಂಪ್ನಿ. ಸೊ ಇದು ಈ ನ್ಯೂಸ್ ಪಬ್ಲಿಷ್ ಆಗಿದ್ದಾದಮೇಲೆ ನಾವು ನೋಡ್ಬೋದು, ಆಲ್ಮೋಸ್ಟ್ ಪಾಸಿಟಿವ್ 5% ಮೇಲೋಗಿತ್ತು ಇದು ಸ್ಟಾಕು. ಸೊ ಇದು ರೇಟ್ ಕೂಡ ನಾವು ಇಲ್ಲಿ ನೋಡ್ಬೋದು. ಇದು ಕ್ಲೋಸಿಂಗ್ ನೋಡಿ, ಇದು ಕ್ಲೋಸಿಂಗ್ ಬಂದು 5278, ಹೈ ಬಂದು 5370 ಮಾಡಿತ್ತು. ಸೊ ಆಲ್ಮೋಸ್ಟ್ 4-5-6% ಹೈ ಮಾಡಿತ್ತು. ಆದರೂ ಕ್ಲೋಸಿಂಗ್ ನೋಡಿ 5278 ಹೋಗಿದೆ. ಓಪನ್ ಆಗಿದ್ದು ಬೆಳಗ್ಗೆ 5090ಕ್ಕೆ. ಸೊ ಈ ಸ್ಟಾಕು ಇಲ್ಲಿ ಟೆಕ್ನಿಕಲ್ಲಾಗಿ ನಾವು ಈ ಚಾರ್ಟಲ್ಲಿ ನೋಡುವಾಗ ಆಲ್ಮೋಸ್ಟ್ ಅಪ್ ಟ್ರೆಂಡೇ ಇದೆ. ಸೊ ಇಲ್ಲಿ ನೋಡ್ಬೋದು, RSI ಆ್ಯಂಡ್ MACD ನೋಡ್ಬೋದು ನೋಡಿ, ಅಪ್ ಟ್ರೆಂಡೇ ಕಾಣ್ತಾ ಇದೆ. ಸೊ ಇಲ್ಲಿಂದ ಗ್ರೀನ್ ಕ್ಯಾಂಡಲ್ಸ್ ಸ್ಟಾರ್ಟ್ ಆಗ್ತಿದೆ. ಸೊ ನನ್ನ ಪ್ರಕಾರ ಇಲ್ಲಿಂದ 5300 ಟಚ್ ಮಾಡಿದೆ ಅಂದರೆ ಡೆಫಿನೆಟ್ಲಾಗಿ 5400, 500, 600, 5700, 800ವರೆಗೂ ಚಾನ್ಸ್ ಐತಿ. ಇಲ್ಲಿ ಹೈ ನೋಡ್ಬೋದು, ಇದ್ರದ್ದು ರೀಸೆಂಟ್ ಮಾಡಿದಂಥ 5900. ಸೊ 6000ವರೆಗೂ ಹೋಗುವಂಥ ಚಾನ್ಸಸ್ ಇದು ಸ್ಟಾಕ್ ಕಾಣ್ತಾ ಇದೆ. ಯಾಕಂದರೆ ಇದಕ್ಕೊಂದು ಇಂಟೆಲಿಸ್ವಿಫ್ಟ್ ಅಂತ ಕಂಪ್ನಿನ ಅಕ್ವೈರ್ ಮಾಡಿರೋ ನ್ಯೂಸ್ ಇರೋದ್ರಿಂದ ಆ್ಯಂಡ್ ಆಲ್ಮೋಸ್ಟ್ ಅಪ್ ಟ್ರೆಂಡಲ್ಲಿ ಕಾಣ್ತಾ ಇದೆ. ಸೊ L&T ಟೆಕ್ನಾಲಜಿ, ಸೊ ಈಗ ನಾವು ನೋಡಿರ್ಬೋದು, ಯಾಕಂದರೆ ಇವತ್ತು ಸಿಕ್ಕಾಪಟ್ಟೆ ಮಾರ್ಕೆಟ್ ಬಿದ್ದಿತ್ತು. ಸೊ ಮಾರ್ಕೆಟ್ ಆಲ್ಮೋಸ್ಟ್ ನೆಗೆಟಿವಲ್ಲೇ ಇದೆ, ಡೌನ್ ಟ್ರೆಂಡಲ್ಲೇ ಇದೆ. ಸೊ ತುಂಬ ಜನ ಭಯ ಬಿದ್ದುಬಿಡ್ತಾರೆ ಮಾರ್ಕೆಟ್ ಡೌನ್ ಟ್ರೆಂಡ್ ಆಗಿರೋದು ನೋಡಿ. ಯಾಕಂದರೆ ಯಾರಿಗೂ ಕೂಡ ಈ ಮಾರ್ಕೆಟ್ ಡೌನ್ ಇರೋದು ನೋಡಿ, ಮೈನಸ್ ಬ್ಯಾರಿಷ್ ಮಾರ್ಕೆಟ್ ನೋಡಿ ಇನ್ವೆಸ್ಟ್ ಮಾಡೋಕ್ಕೆ ಅಷ್ಟು ಧೈರ್ಯ ಬರೋದಿಲ್ಲ. ಆದರೂ ಒಂದು ಸಜೆಷನ್ ಏನು ಹೇಳ್ತೀನಿ ಅಂದರೆ, ಎಷ್ಟು ಅದು ಬೀಳುತ್ತೋ ಮಾರ್ಕೆಟು, ಅಷ್ಟು ನಿಮ್ಮ ಹತ್ರ ದುಡ್ಡು ಇರೋದಾದರೆ, ಎಕ್ಸ್ಟ್ರಾ ದುಡ್ಡು ಇರೋದಾದರೆ, ಸೊ ನೀವು ಆ್ಯಾವ್ರೇಜ್ ಮಾಡ್ತಾ ಹೋಗ್ಬೋದು. ಎಷ್ಟು ನೀವು ಆ್ಯಾವ್ರೇಜ್ ಮಾಡ್ತೀರೋ ಅಷ್ಟು ನಿಮಗೆ ಬೆನಿಫಿಟ್ ಇದೆ ಅದರಲ್ಲಿ. ಯಾಕಂದರೆ ನೋಡಿ, ಸ್ಟಾಕ್ ಮಾರ್ಕೆಟ್, ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಎಷ್ಟೇ ಬೀಳೋದಾದ್ರೂ ಒಂದಲ್ಲ ಒಂದಿನ ಅದು ಖಂಡಿತ ಮೇಲೆ ಬಂದೇ ಬರುತ್ತೆ. ಓಕೆ, ಸೊ ಈ L&T ಫೈನಾನ್ಸ್ ಇದು ಕೂಡ ಅಷ್ಟೇ. ಇದೇ ಅಲ್ಲ ಅಂತಾರ, ಬೇರೆ ಯಾವುದಾದ್ರೂ ಸ್ಟಾಕ್ ಮಾರ್ಕೆಟ್ ಬೀಳೋವಾಗ ಇದೊಂದು ಒಳ್ಳೆ ಆಪರ್ಚುನಿಟಿ ಅಂತ ತಿಳ್ಕೊಳ್ಳಿ ನೀವು. ಓಕೆ, ಸ್ಟಾಕ್ ಮಾರ್ಕೆಟ್ ಯಾವಾಗ ಬೀಳುತ್ತೋ ಅವಾಗ ನಿಮ್ಗೊಂದು ಒಳ್ಳೆ ಆಪರ್ಚುನಿಟಿ ಬೈ ಮಾಡೋದಕ್ಕೆ. ಸೊ ಇದು L&T ಟೆಕ್ನಾಲಜಿ ಸರ್ವಿಸಸ್ ಇದನ್ನು ಅಕ್ವೈರ್ ಮಾಡ್ಕೊಂಡಿರೋದ್ರಿಂದ, ಸೊ ಇದು ಬುಲ್ಲಿಶ್ ಟ್ರೆಂಡಲ್ಲಿದೆ. ಇದು L&T ಟೆಕ್ನಾಲಜಿ ಸರ್ವಿಸಸ್ ಕಂಪ್ನಿ ಸಾಫ್ಟ್ವೇರ್ ಐ ಟಿ ಸಂಬಂಧಪಟ್ಟಿರುವಂಥ ಕಂಪ್ನಿ ಆಗಿದೆ. IT ಸೆಕ್ಟರಲ್ಲಿ ಬರುತ್ತೆ ಇದು. ಸೊ ಈ L&T ಟೆಕ್ನಾಲಜಿ ಸರ್ವಿಸಸ್ ನೀವು ಒಂದು ವೇಳೆ ಲಾಂಗ್ ಟರ್ಮ್ ಮಾಡೋದಾದರೆ, ಸೊ ಏನೆಲ್ಲ ಕನ್ಸಿಡರ್ ಮಾಡ್ಬೋದು ಅನ್ನೋದನ್ನು ನಾವು ನೋಡೋಣ. ಇಲ್ಲಿ ನೋಡ್ಬೋದು, ಇದು ಈ ಕಂಪ್ನಿ L&T ಟೆಕ್ನಾಲಜಿ ಸಾಫ್ಟ್ವೇರ್ ಸೆಕ್ಟರ್, IT ಸೆಕ್ಟರ್ ಬಂದು ಇದ್ರ ಮಾರ್ಕೆಟ್ ಕ್ಯಾಪ್ ನೋಡಿ 55,913 ಕೋಟಿ. ಸ್ಟಾಕ್ ಪಿ ರೇಷಿಯೋ ಬಂದು 44.5, ಸ್ವಲ್ಪ ಜಾಸ್ತಿ ಇದೆ. ರಿಟರ್ನ್ ಆನ್ ROC, ರಿಟರ್ನ್ ಆನ್ ಕ್ಯಾಪಿಟಲ್ ಈಕ್ವಿಟಿ, ಸೊ 33% ಇದೆ. ROE, ರಿಟರ್ನ್ ಆನ್ ಈಕ್ವಿಟಿ ನೋಡಿ 25%, ಇದು ಭಾಳ ಚೆನ್ನಾಗಿದೆ. ROE ತುಂಬ ಚೆನ್ನಾಗಿದೆ, 25% ಇದೆ. ಬುಕ್ ವ್ಯಾಲ್ಯೂ 502, ಕರೆಂಟ್ ಪ್ರೈಸ್ 5279. ಸೊ ಈ ಸ್ಟಾಕು ಇದೊಂದು ಪಾಸಿಟಿವ್ ಪಾಯಿಂಟ್, ಪ್ರೋನ್ಸ್ ನೋಡಿ ಏನು ಕೇಳ್ತಾ ಇದೆ. ಕಂಪನಿ ಆ್ಯಸ್ ಎ ಗುಡ್ ರಿಟರ್ನ್ ಆನ್ ಈಕ್ವಿಟಿ, ROE ಟ್ರ್ಯಾಕ್ ಲಾಸ್ಟ್ 3 ಇಯರ್ಸ್ ROE ತುಂಬ ಚೆನ್ನಾಗಿದೆ. ಲಾಸ್ಟ್ 3 ವರ್ಷದಿಂದ ಅದೇನು ರಿಟರ್ನ್ ಕೊಡ್ತಾ ಇದೆ ಅದು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದೆ. ಸೊ ಇವರ ಪಿಯರ್ ಕಂಪ್ಯಾರಿಸನ್ಸ್ ನೋಡಿ, ಬೇರೆ IT ಕಂಪ್ನಿಗಳ ಇವರು ಕಾಂಪಿಟೇಟರ್ಸ್ ಇದ್ದಾರೆ. ಮೊದಲನೇದಾಗಿ TCS, ಇನ್ಫೋಸಿಸ್, ಆಮೇಲೆ HCL ಟೆಕ್ ಇದೆ. ಸೊ ಇವರು 8th ಪ್ಲೇಸಲ್ಲಿ ಬರ್ತಾರೆ. ಅದ್ರ ಪರವಾಗಿಲ್ಲ, ನೀವು ಲಾಂಗ್ ಟರ್ಮ್ ಕನ್ಸಿಡರ್ ಮಾಡೋದಾದರೆ ಇದೊಂದು ಸ್ಟಾಕ್ನ ನೀವು ವಾಚ್ ಮಾಡ್ಬೋದು. ಆ್ಯಂಡ್ ಸೇಲ್ಸು ಚೆನ್ನಾಗಿದೆ ಇದರಲ್ಲಿ. ನೆಟ್ ಪ್ರಾಫಿಟ್ಟು ಆಲ್ಮೋಸ್ಟ್ ಅದೇ ಆ್ಯಾವ್ರೇಜಲ್ಲೇ ಇದೆ.
ಬಟ್ ನೋಡಿ ಕಂಪೌಂಡೆಡ್ ಸೇಲ್ಸ್ ಗ್ರೋತ್ ನೋಡಿ ಲಾಸ್ಟ್ 3 ಇಯರ್ಸಲ್ಲಿ 20%, 15ಕ್ಕಿಂತ ಇದು ಮೇಲಿರೋದಾದರೆ ತುಂಬ ಒಳ್ಳೆ ಕಂಪ್ನಿಗಳ ಒಂದೇ ಒಳ್ಳೆಯ ಸೈನ್ ಇದೆ ಕಂಪ್ನಿದು, ಅಂದರೆ ಒಳ್ಳೆಯ ಒಂದು ಗ್ರೋತ್ ಕಡೆ ಹೋಗ್ತಾ ಇದೆ. ಸೊ ನೆಕ್ಸ್ಟು ಇದು ಪ್ರಮೋಟರ್ಸ್ 73% ಹೋಲ್ಡ್ ಮಾಡಿ ಇಟ್ಟಿದ್ದಾರೆ L&T ಫೈನಾನ್ಸ್ ಟೆಕ್ನಾಲಜಿ ಸರ್ವಿಸಸ್. FIIs 4.35%, DIS 13%, DIS ತುಂಬ ಇನ್ವೆಸ್ಟ್ ಮಾಡಿ ಇಟ್ಟಿದ್ದಾರೆ. ಆ್ಯಂಡ್ ಪಬ್ಲಿಕ್ ಆದರೆ 8% ಇದೆ. ಸೊ ಸ್ನೇಹಿತರೆ, ಈ L&T ಫೈನಾನ್ಸ್ ವಾಚ್ ಲಿಸ್ಟಲ್ಲಿ ಹಾಕಿಟ್ಕೊಳ್ಳಿ, ವಾಚ್ ಮಾಡ್ತಾಯಿರಿ. ಟೆಕ್ನಿಕಲಾಗಿ ಇಲ್ಲಿ ನೋಡ್ಬೋದು ನೀವು, ನಾನು ವೀಕ್ಲಿ ಚಾರ್ಟ್ ಹಾಕ್ಕೊಂಡಿದ್ದೀನಿ. ಸೊ ಲಾಸ್ಟ್ ಇದು ಹೈ ಮಾಡಿದ್ದು ಬಂದು 5,951. ಯಾವಾಗಿದು 2022 ಅದು ಈಗಾಗಲೇ 2 ವರ್ಷ ಆಗಿದೆ. 2022ರಲ್ಲಿ ಹೈ ಮಾಡಿತ್ತು, ಲೈಫ್ ಟೈಮ್ ಹೈ ಮಾಡಿತ್ತು 5,955 ಹೈ ಮಾಡಿತ್ತು. ಸೊ ಅದಾದಮೇಲೆ ಇವಾಗಲೇ ಆ ಲೆವೆಲ್ಗೆ ಬಂದಿದೆ. ಅಂದರೆ ಇದೇ ವರ್ಷದಲ್ಲಿ ಆಗಸ್ಟ್ ಮಂತಲ್ಲಿ ಇದು ಮಾಡಿದೆ 5,513 ಹೋಗಿ 6,000 ಟಚ್ ಮಾಡಿದೆ. ಎಸ್, ಹೈ ನೋಡಿ 6,000 ಟಚ್ ಮಾಡಿದೆ ಇದೇ ವರ್ಷದಲ್ಲಿ. 6,000 ಟಚ್ ಮಾಡಿರುವಂಥ ಈ ಸ್ಟಾಕು ಡೆಫಿನೆಟಾಗಿ ಇದು ಹೋಗುವಂಥ ಚಾನ್ಸಸ್ ಇದೆ ಅಪ್ ಟ್ರೆಂಡ್ಗೆ. ಸೊ ಕನ್ಸಿಡರ್ ಮಾಡ್ಬೋದು ನೀವು ಈ ಸ್ಟಾಕ್ನ. ನೋಡಿ ಈ ಲೆವೆಲಲ್ಲಿ ಇದ್ದಿದ್ದು 2022ರಲ್ಲಿ ಈ ಲೆವೆಲ್ಗೆ ಬಿದ್ದಿದ್ದು. ಆ ನಂತರ ಇಲ್ಲಿ ನೋಡಿ ಮತ್ತೆ 2024ಕ್ಕೆ ಬಂದಿದೆ. 2024ರಲ್ಲಿ ಅದು ಯಾವಾಗ ಏಪ್ರಿಲ್ ಒಂದು ಸಲ ಈ ಹತ್ರ ಬಂತು, ಮತ್ತು ಇವಾಗ ಆ ರೇಂಜಲ್ಲಿ ಬಂದಿದೆ. ಮತ್ತು ಮಾರ್ಕೆಟ್ ಡೌನ್ ಟ್ರೆಂಡ್ ಇರೋದ್ರಿಂದ ಕೆಳಗಡೆ ಬಂದಿತ್ತು, ಮತ್ತು ಇದು ಪಾಸಿಟಿವ್ ಹೋಗ್ತದೆ ಈ ಅಕ್ವಿಸಿಷನ್ ನ್ಯೂಸ್ ಎಲ್ಲ ಬಂದಮೇಲೆ. ಸೊ ಸ್ನೇಹಿತರೆ, ಇದಾಗಿತ್ತು L&T ಫೈನಾನ್ಸ್ L&T ಟೆಕ್ನಾಲಜಿ ಸರ್ವಿಸಸ್ ಕಂಪನಿ ಬಗ್ಗೆ ಸ್ವಲ್ಪ ಮಾಹಿತಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇದೇ ರೀತಿ ಮುಂದಿನ ಬಾರಿ ಕೆಲವೊಂದು ಸ್ಟಾಕ್ಗಳ ಕುರಿತಾಗಿ ನಾನು ವೀಡಿಯೋಸ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.